ಇಲ್ಲಿ ಅಬ್ಸರ್ವ್ ಮಾಡಿ. ನಾನಿವತ್ತು ಏನ್ ಹೇಳಿದೆ ನಿಮ್ಗೆ ನಿನ್ನೆ ನಾನು ಗ್ಯಾಪ್ ಡೌನ್ ಆದ್ರೆ ಅಲ್ಲ ನಿಫ್ಟಿ ಬೇರಿಷಲ್ಲಿ ವರ್ಕ್ ಮಾಡೋದಾದ್ರೆ 25,843 ಬುಲ್ಲಿಶ್ ಅಲ್ಲಿ ಏನಾದ್ರು ವರ್ಕ್ ಮಾಡೋದಾದ್ರೆ 25,937. ನನ್ನ ಎಂಟ್ರಿಯಿಂದನೇ ಮಾರ್ಕೆಟ್ ಹೋಗಿದೆ. ಗ್ಯಾಪ್ ಅಪ್ ಆಯ್ತು. ವಾಪಸ್ ಬಂದು ಇದೇ ಜಾಗಕ್ಕೆ ಯಾಕೆ ಟ್ಯಾಪ್ ಮಾಡ್ತಿಲ್ರಿ? ಇಲ್ಲ ಅದು ಅಂತ ರೆಸಿಸ್ಟೆನ್ಸ್ ಇರುತ್ತೆ ನೋಡಿ. ಅಬ್ಸರ್ವ್ ಮಾಡಿ ಈ ಲೈನಿಗೆ ಇದು ಇದಾಗಿದ್ದು. ಇದೇನ್ ಲೈನ್ ಇದೆಯಲ್ಲ ಈ ಲೈನಿಗೆ ಟಚ್ ಆಗಿ ವಾಪಸ್ ಆಗಿರೋದು ಮಾರ್ಕ್. ಅದಕ್ಕೆ ಹೆಡ್ಗಳು ತುಂಬಾನೇ ಹೆಲ್ಪ್ ಆಗ್ತವೆ. ಅದಕ್ಕೆ ನೀವು ಈ ತರ ಸೇಫ್ ಎಂಟ್ರಿಗಳನ್ನ ಮಾಡ್ಕೊಳ್ಳಿ. ಈ ಲೈನಿಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಎಂಟ್ರಿ ಮಾಡಿದ್ರೆ ಅಮೌಂಟ್ ಸೇಫ್ ಬಿಡಿ, ಏನು ಮಾಡಕ್ಕಾಗಲ್ಲ. ನಾಳೆ ನೋಡೋಣ ಏನಾಗುತ್ತೆ ಮಾರ್ಕೆಟ್ ಅಂತ. ಆಗ್ತಿದೆಯಲ್ಲ. ಹಲೋ, ನೋಡಿ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ಇವತ್ತು? ನಾನೇ ಅಬ್ಸರ್ವ್ ಮಾಡಿಲ್ಲ. ಇಂತ ಎಂಟ್ರಿ ಗುರು ಇದು. ಸೊ ಇಲ್ಲಿ ನೋಡಿ, ನಾನು ಹೇಳಿದ್ದೆ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಇದೆ ನಿಫ್ಟಿ. ನೀವು 5-10 ಮಿನಿಟ್ಸ್ ಅಲ್ಲಿ ನೋಡಿ ಬೇಕಾದ್ರೆ ಅಂತ. ನೋಡಿ ಡಬ್ಲ್ಯೂ ಆಗಿದೆಯಾ? ಡಬ್ಲ್ಯೂ ಆಗಿದೆ. ಇಲ್ಲಿಂದ ಹಿಂಗೆ ಹೋಗಿದ್ದಿದ್ರೆ ಈ ಟಾರ್ಗೆಟ್ ಹೋಗ್ತಿತ್ತು ನಿಫ್ಟಿ. ಅಂದ್ರೆ ಇಲ್ಲಿ ಹೋಗಿ ರಿವರ್ಸ್ ಆಗೋ ಚಾನ್ಸಸ್ ತುಂಬಾನೇ ಇರೋದು. ವಾಪಸ್ ಬಂದು ನಮಗೆ ಕನ್ಫರ್ಮೇಶನ್ ಬೇರೆ ಕೊಟ್ಟೋಗಿದೆ ನೋಡಿ. ಕನ್ಫರ್ಮೇಶನ್. ಸೊ ಇದನ್ನ ನೋಡ್ಕೊಂಡಿದ್ರೆ ನಿಜವಾಗ್ಲೂ ಟ್ರೇಡ್ ಮಿಸ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಇದನ್ನ ಈ ಟಾಪಿಕ್ ನೆನಪಿದ್ರೆ ಟ್ರೇಡ್ ನ ಮಿಸ್ ಮಾಡ್ತಾ ಇರಲಿಲ್ಲ. ಮತ್ತೆ ಇನ್ನೊಂದ್ ಏನ್ ಮಾಡ್ತು, ಆ ಮಾರ್ಕೆಟ್ ಮತ್ತೆ ಫಾಲ್ ಆಗಿ ಮತ್ತೆ ಐರನ್ ಹೋಗಿ ಟ್ರೇಡ್ ನ ಕ್ಲೋಸ್ ಮಾಡಿದೆ ಇವತ್ತಿನ ಕ್ಯಾಂಡಲ್ ನ. ನಾಳೆ ಏನಾದ್ರು ಒಟ್ಟು ಇದು ತೋರಿಸ್ತಾ ಇರೋದು ಬುಲಿಶ್ ಟ್ರೆಂಡ್ ಅಲ್ಲೇ ಇರ್ತೀನಿ ನಾನು ನೆಕ್ಸ್ಟ್ ಅಂತ. ಸೊ ನೋಡಿ, ಇಲ್ಲಿಂದ ಡಬ್ಲ್ಯೂ ಪ್ಯಾಟರ್ನ್ ಟಾರ್ಗೆಟ್ ಆಕ್ಚುಲಿ ಇಲ್ಲಿರೋದು. ಯಾವಾಗ ಇದು ಈ ಎಂ ಪ್ಯಾಟರ್ನ್ ಏನಾಗಿ ಫಾಲ್ ಆಯ್ತಲ್ಲ, ಈ ನೆಕ್ಕಿಗೆ ಇದು ಡಬ್ಲ್ಯೂ ಪ್ಯಾಟರ್ನ್ ಟಾರ್ಗೆಟ್ ಕೂಡ ಇದೆ. ನಾನು ಈ ಎಂ ಪ್ಯಾಟರ್ನ್ ಹೇಳ್ತಾ ಇಲ್ಲ, ಇದು ಟಾರ್ಗೆಟ್ ಇರೋದೇ ಅಲ್ಲಿ ನೆಕ್ಕಲ್ಲೇ ಟಾರ್ಗೆಟ್ ಇರೋದು. ಸೊ ನಾಳೆ ಏನಾದ್ರು ನೀವು ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡೋದಾದ್ರೆ ಸೋಮವಾರ ಇದು ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟಂಗ ಆಗುತ್ತೆ. ಇಲ್ಲಿ ಯಾವುದೇ ತರ ಸ್ವಿಂಗು ಇಲ್ಲ. ಕಣ್ಣು ಮುಚ್ಕೊಂಡು ಮಾರ್ಕೆಟ್ ಇಲ್ಲಿ ತನಕ ಹೋಗುತ್ತೆ. ಈ ಸ್ವಿಂಗಿಗೆ ಹೋಗುತ್ತೆ. ಯಾಕೆ ಅಷ್ಟಕ್ಕೊಂದು ತಲೆ ಕೆಡ್ಸ್ಕೊಂತೀರಾ? ನಾಳೆ ಏನಾದ್ರು ಬುಲ್ಲಿಶ್ ಆದ್ರೆ ಕಣ್ಣು ಮುಚ್ಕೊಂಡು ಹೋಗಿ ಟಾರ್ಗೆಟ್ ಅಂತ ಕೊಡುತ್ತೆ. ಫಸ್ಟ್ನೇ ಟಾರ್ಗೆಟ್ ಕೊಡುತ್ತೆ. ಸೆಕೆಂಡ್ ಏನಾದ್ರು ನಿಮ್ ಮಿಸ್ ಬೇರಿಶ್ ಆಯ್ತಾ? ಬೇರಿಶ್ ಆದ್ರೂ ಇಲ್ಲಿಗೆ ವಾಪಸ್ ಬರ್ಬೇಕಾಗುತ್ತೆ. ಇದು ಒಂದು ಟಾರ್ಗೆಟ್ ಇದೆ. ಇಲ್ಲಿಂದ ಇಲ್ಲಿಗಾದ್ರೆ ಎಂ ಆದಂಗೂ ಆಗುತ್ತೆ. ಇವಾಗ ಈ ಟ್ರೆಂಡ್ ಲೈನ್ ನ ಇದು ಬ್ರೇಕ್ಔಟ್ ಕೊಡುತ್ತೆ. ಸೊ ಬೇರಿಶ್ ಆದ್ರೂ ಆಗ್ಬೋದು. ಬೇರಿಶ್ ಅಲ್ಲಿ ವರ್ಕ್ ಮಾಡೋದಿದ್ರೆ ನಿಮ್ ಎಂಟ್ರಿ ಅಲ್ಲಿರ್ಲಿ. ಇಲ್ಲಿ 26,018 ರೂಪಾಯಲ್ಲಿ ಇರ್ಲಿ. ಎಸ್ ಎಲ್ ಒಂದು ನಿಮ್ಮ ಪ್ರೀಮಿಯಂ ಚಾಟ್ ಅಲ್ಲಿ ಒಂದು 8 ರೂಪಾಯಿ ಇಟ್ಕೊಂಡಿರಿ. ಟಾರ್ಗೆಟ್ ಬಂದ್ಬಿಟ್ಟು 25,985. ಇದ್ರದ್ದು ಎಂಟ್ರಿ ಬಂದ್ಬಿಟ್ಟು ಬುಲ್ಲಿಶ್ ಅಲ್ಲಿ 26,060. ಟಾರ್ಗೆಟ್ ಬಂದ್ಬಿಟ್ಟು 26,098. 98 ಒಂಚೂರು ಹೆಚ್ಚು ಕಮ್ಮಿ ಇಟ್ಕೊಂಡಿರಿ. ಸೇಫ್ ಆಗಿ ಟ್ರೇಡ್ ಮಾಡಿ ಅಷ್ಟೇ. 98 ಹೆಚ್ಚು ಕಮ್ಮಿಲಿ 98 ಬರುತ್ತೆ. ಇಲ್ಲ ಅಂದ್ರೂ ಇಲ್ಲಿಗಂತೂ ಬರುತ್ತೆ ಕನ್ಫರ್ಮ್. 96, 95 ಎಕ್ಸಿಟ್ ಮಾಡಿ ಸೇಫ್ ಆಗಿ ಟ್ರೇಡ್ ಮಾಡಿ ಮಂಡೇ. ಯಾಕೆಂದ್ರೆ ಇನ್ನೊಂದೇನು ಅಂದ್ರೆ ಬೇರೆ ಇಶ್ಯೂ ಆಗತ್ತೆ ಅನ್ಸುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ ಹೈ ಹೋಗ್ತಾ ಇದೆ, ಹೋಗ್ಬಾರ್ದು. ನೋಡಿ ಇಲ್ಲಿ ಸಿಮೆಟ್ರಿಕ್ ಟ್ರಯಾಂಗಲ್ ಆಗಿರೋದು. ಬ್ರೇಕ್ಔಟ್ ಕೊಟ್ರೆ ಬುಲ್ಲಿಶ್ ಆಗುತ್ತೆ. ಆಕ್ಚುಲಿ ಇದು ಬುಲ್ಲಿಶ್ ಆಗಿ ಇದೇ ಟಾರ್ಗೆಟ್ ಗೆ ಹೋಗೋದು. ಇದ್ರದ್ದು ಇರೋದು ಅಲ್ಲಿಗೆನೆ ಟಾರ್ಗೆಟ್. ಇದೆ ಲೈನ್. ಇದ್ರ ಟಾರ್ಗೆಟ್ ಇರೋದು ಅಲ್ಲೇನೆ. ಓಕೆನಾ? ಇಲ್ಲಿ ನಾನು ನಾಳೆ ಮೂವ್ಮೆಂಟ್ ನ ಹೇಳ್ತಾ ಇದ್ದೀನಿ. ಫಸ್ಟ್ ಈ ಮೂವ್ಮೆಂಟ್ ನ ಕೊಡುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಕನ್ಸಲ್ಟೆಂಟ್ ಆಗಿ ಬುಲ್ಲಿಶ್ ನ ನೋಡ್ಬೋದು. ಬೇರೆ ಆದ್ರೂ ಇದ್ರ ಕೆಳಗಡೆನೆ ವರ್ಕ್ ಮಾಡಿ. ಜಾಸ್ತಿ ಕೆಡಿಸ್ಕೋಬೇಡಿ. ಇದ್ರ ಕೆಳಗಡೆ ವರ್ಕ್ ಮಾಡಿ. ಟಾರ್ಗೆಟ್ ಬರುತ್ತೆ, ಬರಬಹುದು. ತುಂಬಾ ಕಡಿಮೆ ಇದೆ ಟಾರ್ಗೆಟ್ ಬರೋದು. ಯಾಕೆಂದ್ರೆ ಬ್ರೇಕ್ಔಟ್ ಕೊಟ್ಟರೆ ಬಂತು. ಸ್ಟಾರ್ಟಿಂಗ್ ಬ್ರೇಕ್ಔಟ್ ಕೊಟ್ಟು ಬಂದ್ರೆ ಬರುತ್ತೆ. ಅಲ್ಲೇ ಕೆಡಿಸ್ಕೊಳಂಗಿಲ್ಲ. ಬೇರೆ ವರ್ಕ್ ಮಾಡೋದಿದ್ರೆ ಇದರಿಂದ ಕೆಳಗಡೆ ವರ್ಕ್ ಮಾಡಿ. ಓಕೆನಾ? ನೋಡಿ ಗೋಲ್ಡ್ ಪೀಸ್ ಎಲ್ಲ ಚೆನ್ನಾಗಿ ಮೂವ್ಮೆಂಟ್ ಅಪ್ ಕೊಡ್ತಾ ಇದೆ ಸ್ಟಾಕ್ಸ್. ಹಾಗೆ ಗೋಲ್ಡ್ ನೋಡೋಣ. ಗೋಲ್ಡ್ ಈ ರೆಕ್ಟಾಂಗಲ್ ಮಾರ್ಕ್ಸ್ ನ ಬ್ರೇಕ್ಔಟ್ ಕೊಟ್ಟು ಇನ್ನೊಂದು ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಗೋಲ್ಡ್ ರೇಟ್ ಮತ್ತೆ ಹೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಈ ವರ್ಷದ ಹೈನು ಬ್ರೇಕ್ ಮಾಡುತ್ತೆ. ನಾನು ಹೇಳಿದೀನಿ ಎಲ್ಲಿಗೆ ಹೋಗ್ಬೇಕು ಗೋಲ್ಡ್. ದಿನ ವಿಡಿಯೋದಲ್ಲಿ ಪಡ್ಕೊಂತ ಇದೀನಿ. ಗೋಲ್ಡ್ ಈ ರೆಕ್ಟಾಂಗಲ್ ಬಾಕ್ಸ್ ಬಿಟ್ಟರೆ ಇಲ್ಲಿಗೆ ಹೋಗ್ತಾನೆ. 4,500 ಹೋತು ಅಂದ್ರೆ ಹತ್ರ ಒಂದು 16 ಹೋಗುತ್ತೆ. 22 ಕ್ಯಾರೆಟ್.
ಓಕೆನಾ ಈಗೇನೋ 12,000 ಸಮಥಿಂಗ್ ಇರಬೇಕು. ಬಿ ಟಿ ಸಿ ನೋಡೋಣ ಏನಾಗಿದೆ. ಬಿ ಟಿ ಸಿ ನೋಡಿ ಯಾಕೋ ಅದೇ ಜಾಗದಲ್ಲಿ ಕನ್ಸಲ್ಟೆಂಟ್ ಆಗ್ತಾ ಇದೆ. ರೆಕ್ಟಾಂಗಲ್ ಬಾಕ್ಸ್ ಬಿಟ್ಟು ಈ ಜಾಗದಿಂದ ಕೆಳ ಬಂದ್ರೆ ಬೇರೆ ಸ್ಟೇಟ್ ನೋಡ್ಬೋದು. ರೆಕ್ಟಾಂಗಲ್ ಬಾಕ್ಸ್ ಬಿಟ್ರೆ ಪೊಲೀಸ್ ನೋಡ್ಬೋದು. ಬಿ ಟಿ ಸಿ ಬಿಟ್ಕಾಯಿನ್ ಏನಂತ ಮೂಮೆಂಟ್ ಕೊಡ್ತಾ ಇಲ್ಲ. E20 100 ಇದು ಇಲ್ಲೇ ಕ್ರಾಸ್ ಓವರ್ ಆಗ್ಬೇಕು. ಇಲ್ಲೆಲ್ಲಾದ್ರೂ ಕ್ರಾಸ್ ಓವರ್ ಆಗ್ಬೇಕು. ಅವಾಗ ಬುಲಿಶ್ ಹೋಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಓಕೆನಾ ಮತ್ತೆ ಇನ್ನೇನು ಇವತ್ತಿನ ಗೋಲ್ಡ್ ರೇಟ್ ನೋಡೋಣ ಆಗಿದೆ ಏನಂತ. ಇವತ್ತಿಂದು ಗೋಲ್ಡ್ ರೇಟ್ ನ ಅಬ್ಸರ್ವ್ ಮಾಡಿ ವಿಡಿಯೋದಲ್ಲಿ. 22 ಕ್ಯಾರೆಟ್ 11,900 ಇತ್ತು, 12,200 ಆಗಿದೆ ಈಗ ಒಂದ್ 2-3 ದಿವಸದಲ್ಲಿ. ಸಿಲ್ವರು ಅಷ್ಟೇನೆ, ಸಿಲ್ವರು ಚೆನ್ನಾಗೆ ಹೋಗಿದೆ ಇವತ್ತು. ಏನು ಇದೆಲ್ಲ ನೋಡಿ 3,000 ರೂಪಾಯಿ ಸಿಲ್ವರ್ ಪರ್ ಕೆಜಿ ಜಾಸ್ತಿ ಆಗಿರೋದು. ಪರ್ ಗ್ರಾಮಿಗೆ ನಿಮಗೆ 300 ರೂಪಾಯಿ ಹತ್ರ ಬೀಳುತ್ತೆ. ನೀವೇ ಅಬ್ಸರ್ವ್ ಮಾಡಿ, 3 ರೂಪಾಯಿ ಬೀಳುತ್ತೆ ಪರ್ ಗ್ರಾಮ್ಗೆ. 200 ರೂಪಾಯಿ ಆಗಿದೆ. 3,000 ರೂಪಾಯಿ ಪರ್ ಗ್ರಾಮಿಗೆ ಕೆಜಿಗೆ ಜಾಸ್ತಿ ಆಗಿರೋದು. ಸೇಫ್ ಆಗಿರ್ಬೇಕು ಅಂದ್ರೆ ಗೋಲ್ಡ್ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸೇಫ್ ಆಗಿರಿ. ಓಕೆನಾ ನಾಳೆ ಫಸ್ಟ್ ಕ್ಯಾಂಡಲ್ ಬೇರಿಶ್ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ. ಯಾಕಂದ್ರೆ ನೆಫ್ಟಿಲಿ ಸಪೋರ್ಟ್ ಲೈನ್ ಅಲ್ಲಿ ಹೋಗ್ಬಿಟ್ಟು ಮಾರ್ನಿಂಗ್ ಸ್ಟಾರ್ ಮಾಡಿದೆ, ಈವ್ನಿಂಗ್ ಸ್ಟಾರ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಹಂಗಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಇದನ್ನ ಬಿಟ್ಟಾಗ ಎಂಟ್ರಿ ಇಲ್ಲಿ ಚೆನ್ನಾಗಿ ಹೋಗುತ್ತೆ, ಅವಾಗ ನಿಫ್ಟಿ ಪೊಲೀಸ್ ನೋಡ್ಬೋದು. ಯಾಕಂದ್ರೆ ಸೇಫ್ ಆಗಿರುತ್ತೆ, ಫಿಗರ್ ಆಗುತ್ತೆ. ಓಕೆನಾ ಇಷ್ಟೇ ಇವತ್ತಿನ ವಿಡಿಯೋ. ಬಾಯ್ ಬಾಯ್.